ತುಮಕೂರಿನಲ್ಲಿ ಹೇಮಾವತಿ ಕೆನಲ್ ಕಾಳಗ ಜೋರಾಗಿದೆ. ಹೇಮಾವತಿ ಕೆನಲ್ ಕಾಮಗಾರಿಗೆ ಬ್ರೇಕ್ ಹಾಕಲಾಗ್ತಾ ಇದೆ. ನಾಲೆ ಮುಚ್ಚಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. 5 ಜೆಸಿಬಿ ಮೂಲಕ ನಾಲೆ ಮುಚ್ಚುವ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನಾಲೆಗೆ ಪೈಪ್ಗಳನ್ನ ಉರುಳಿಸಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 5 ಜೆಸಿಬಿಗಳ ಮೂಲಕ ನಾಲೆ ಮುಚ್ಚುವ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ನಾಲೆಗೆ ಪೈಪ್ಗಳನ್ನು ಉರುಳಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಆಗಮಿಸಿದ್ದಾರೆ. ಪ್ರತಿಭಟನೆ ನಡೆಸ್ತಾ ಕಾಮಗಾರಿ ನಡೆಸ್ತಾ ಇರುವಂತಹ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ನಡೀತಾ ಇರುವಂತಹ ಕಾಮಗಾರಿಯನ್ನ ಸ್ಥಗಿತಗೊಳಿಸಲಾಗಿದೆ, ಬ್ರೇಕ್ ಹಾಕಲಾಗಿದೆ. ನಾಲೆಯನ್ನ ಮುಚ್ಚಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. 5 ಜೆಸಿಬಿ ಮೂಲಕ ನಾಲೆ ಮುಚ್ಚುವ ಕಾರ್ಯಗಳು ನಡೀತಾ ಇದೆ. ಅದನ್ನ ಸ್ವತಃ ರೈತರೇ, ಪ್ರತಿಭಟನಾಕಾರರೇ ನಾಲೆಗೆ ಪೈಪ್ಗಳನ್ನು ಉರುಳಿಸಿ ತಮ್ಮ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ಹೋರಾಟಗಾರರು ಆ ಸ್ಥಳದಲ್ಲಿ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ತುಮಕೂರಿನಲ್ಲಿ ಬೆಳಗಿನಿಂದಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ಕಾಮಗಾರಿ ನಡೀತಾ ಇರುವಂತಹ ಸುಲ್ಕಾಪುರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಆಗಮಿಸಿ ಕಾಮಗಾರಿ ನಡೀತಾ ಇರುವಂತಹ ಸ್ಥಳಕ್ಕೆ ಮುತ್ತಿಗೆ ಹಾಕಿದ್ದಾರೆ. ನಡೀತಾ ಇರುವಂತಹ ಕಾಮಗಾರಿಯನ್ನ ಬ್ರೇಕ್ ಹಾಕ್ತಾ ಇದ್ದಾರೆ. ತುಮಕೂರಿನ ಪ್ರತಿನಿಧಿ ಮಹಾಂತೇಶ್ ಇದೀಗ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಮಹಾಂತೇಶ್, ಪ್ರತಿಭಟನಾಕಾರರು ಈಗ ಕಾಮಗಾರಿ ಸ್ಥಳಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಅಲ್ಲಿ ನಾಲೆಗೆ ಪೈಪ್ಗಳನ್ನ ಉರುಳಿಸಿ ತಮ್ಮ ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳದಲ್ಲಿ ಯಾವ ರೀತಿಯಾಗಿರುವಂತಹ ಸಿಚುಯೇಷನ್ ಇದೆ, ಏನ್ ನಡೀತಾ ಇದೆ ಅಲ್ಲಿಗ? ಮಧುಕರ್, ಇವತ್ತು ಏನು ಬೆಳಗ್ಗೆಯಿಂದ ಶುರುವಾದಂತಹ ಪ್ರತಿಭಟನೆ ಈಗ ಸಂಜೆ ವೇಳೆಗೆ ಒಂದು ರೀತಿ ಯಶಸ್ವಿ ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ 144 ಸೆಕ್ಷನ್ ಜಾರಿ ಇದ್ರೂ ಕೂಡ ಅದನ್ನ ಮೀರಿ ಯಾವುದೇ ರೀತಿಯ ಪೊಲೀಸರಿಗೆ ಅವರ ಒಂದು ಒತ್ತಡಕ್ಕೆ ಮಣಿದಲೇ ಪಾದಯಾತ್ರೆ ಮುಖಾಂತರವಾಗಿ ಪ್ರತಿಭಟನಾಕಾರರು ಸ್ಥಳಕ್ಕೆ ತಲುಪಿ ಈಗ ಸ್ಥಳದಲ್ಲಿ ಇರುವಂತದ್ದು. ಈಗಾಗಲೇ ಏನು ಜಿಲ್ಲಾಧಿಕಾರಿಗಳ ಜೊತೆ ಏನು ಹೋರಾಟಕ್ಕೆ ಇಳಿದಂತಹ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಸೇರಿದಂತೆ ಏನು ರಾಜಕೀಯ ಮುಖಂಡರು, ಶಾಸಕರುಗಳು ಮತ್ತು ರೈತ ಮುಖಂಡರು ಕೂಡ ಮಾತುಕತೆ ಆಡ್ತಿರುವಂತದ್ದು. ಅವರ ಒಂದು ಭರವಸೆ ಆಧಾರದ ಮೇಲೆ ಈ 1 ತಿಂಗಳ ಮಟ್ಟಿಗೆ ಏನು ಈ ಒಂದು ಕಾಮಗಾರಿಯ ಒಂದು ಗಡುವನ್ನ ಕೊಟ್ಟಿರುವಂತದ್ದು. 1 ತಿಂಗಳೊಳಗೆ ಸರ್ಕಾರ ನಿರ್ಧಾರ ಮಾಡಬೇಕು, ಕಾಮಗಾರಿ ನಿಲ್ಲಿಸಬೇಕು. ಹಾಗಾಗಿ ಸದ್ಯಕ್ಕೆ 1 ತಿಂಗಳ ಒಂದು ಗಡುವನ್ನ ಪ್ರತಿಭಟನಾ ಮುಖಂಡರು ಕೊಟ್ಟಿದ್ರು. ಆದ್ರೆ ಈ ಸ್ಥಳದಲ್ಲಿದ್ದಂತ ಸೇರಿದಂತ ಸುಮಾರು 2-3 ಸಾವಿರಕ್ಕೂ ಹೆಚ್ಚಿನ ಜನರು ಏನು ಸೇರ್ಪಡೆ ಆಗಿದ್ರು ಅವರಿಗೆ ಆ ಒಂದು ಪ್ರತಿಭಟನೆಯ ಉದ್ವೇಗ ಆಗಿರ್ಬೋದು, ಅದರ ಆಕ್ರೋಶ ಇನ್ನೂ ತಣಿದಿಲ್ಲ. ಯಾಕೆಂತಂದ್ರೆ ಅವರು ಒಂದು ಪಟ್ಟಿ ಹಿಡಿದಿರುವಂತದ್ದು ಏನು ಅಂತಂದ್ರೆ ಈಗಲೇ ಏನು ಸಂಪೂರ್ಣವಾಗಿ ಕಾಮಗಾರಿಗೆ ಸಂಬಂಧಪಟ್ಟಂತಹ ಏನು ಈ ಕಾಮಗಾರಿ ಏನು 800 ಮೀಟರ್ ನಾಲೆಯನ್ನ ತೆಗೆದಿದ್ದಾರೆ. ಆ ನಾಲೆಯನ್ನ ಸಂಪೂರ್ಣವಾಗಿ ಮುಚ್ಚಿ ಅನ್ನೋ ಒಂದು ಆಗ್ರಹ ಒತ್ತಾಯ ಮಾಡ್ತಿರುವಂತದ್ದು. ಈಗಲೂ ಕೂಡ ಸ್ಥಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾವಣೆ ಆಗಿರೋದನ್ನ ನೋಡ್ಬೋದು. ಒಂದ್ ಕಡೆ, ಮತ್ತೊಂದು ಕಡೆ ಇದೇ ಕಾಮಗಾರಿಗೆ ಬಳಸಿದ ಜೆಸಿಪಿಗಳನ್ನ ಕರೆತಂದು ಆ ಒಂದು ನಾಲೆಯನ್ನ ಮುಚ್ಚಿ ಅನ್ನೋ ಒತ್ತಡವನ್ನ ಆಗ್ತಿರುವಂತದ್ದು. ಸಾಂಕೇತಿಕವಾಗಿ ಕೂಡ ನಾಲೆ ಜೆಸಿಬಿ ಮುಖಾಂತರವಾಗಿ ನಾಲೆಗೆ ಮಣ್ಣು ಸುರಿಸಿರೋದನ್ನ ನೋಡ್ಬೋದು. ಮತ್ತೆ ಕಾಮಗಾರಿ ನಡೀತಿರುವಂತಹ ಸ್ಥಳದಲ್ಲಿ ಅಂದ್ರೆ ನಾಲೆಯ ಪಕ್ಕದಲ್ಲೇ ಇದ್ದಂತಹ ದೊಡ್ಡ ದೊಡ್ಡ ಕೊಳವೆಗಳನ್ನ, ಕೊಳವೆ ಪೈಪ್ ಲೈನ್ ಗಳನ್ನ ನಾಲೆಗೆ ತೆಳ್ಳಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದನ್ನ ನಾವು ಕಾಣ್ಬೋದು. ಒಟ್ಟು ರೈತರು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ವಾಪಸ್ ಹೋಗಲ್ಲ, ಈ ಪ್ರಮಾಣದ ರೈತರು ಮತ್ತೊಮ್ಮೆ ಸೇರಲ್ಲ. ಯಾಕೆಂತಂದ್ರೆ ಇವತ್ತು ಕಾಮಗಾರಿ ವಿರೋಧ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಈ ಸಂಖ್ಯೆಯಲ್ಲಿ ಮುಂದೆ ಸೇರಲ್ಲ ಅನ್ನೋದು ಒಂದು ಅವ್ರ ಮಾತಾಗಿರುತ್ತೆ. ಹಾಗಾಗಿ ಇವತ್ತೇ ನಿರ್ಧಾರ ಮಾಡಿ, ಈ ಕ್ಷಣದಲ್ಲಿ ನಿರ್ಧಾರ ಆಗ್ಲಿ, ಈ ಕಾಮಗಾರಿ ಸಂಪೂರ್ಣವಾಗಿ ನಮಗೆ ಬೇಕಿಲ್ಲ, ನಿಲ್ಲಿಸಿ ಅನ್ನೋ ಒಂದು ಹೋರಾಟವನ್ನ, ಒತ್ತಾಯವನ್ನ ರೈತರು ಮಾಡ್ತಿರೋದನ್ನ ನಾವು ಕಾಣ್ಬೋದು. ಒಟ್ಟಾರೆ ಬೆಳಗ್ಗೆಯಿಂದಲೂ ಕೂಡ ನಡೆದಿರುವಂತದ್ದು ಈ ಒಂದು ಪ್ರತಿಭಟನೆ ಎಲ್ಲವನ್ನೂ ಕೂಡ ಈಗಲೂ ಕೂಡ ಮುಂದುವರೆದಿರುವಂತದ್ದು. ಈಗಾಗಲೇ ಮುಖಂಡರು ಸ್ಥಳದಿಂದ ತೆರಳಿದ್ರು ಕೂಡ ರೈತರು ಇನ್ನೂ ಇಲ್ಲೇ ನಾಲೆ ಅಕ್ಕಪಕ್ಕ ನಿಂತಿರುವಂತದ್ದು. ಪೊಲೀಸರು ಕೂಡ ಯಾವುದೇ ಅನಾಹುತಗಳಾಗದ ರೀತಿಯಲ್ಲಿ ತಡೆಯುವಂತ ಪ್ರಯತ್ನಗಳನ್ನು ಮಾಡ್ತಿರುವಂತದ್ದು. ಅಂದ್ರೆ ನಾಲೆಯ 2 ಬದಿಯಲ್ಲೂ ಕೂಡ ಪೊಲೀಸರು ನಿಂತು ನಾಲೆಯ ಪಕ್ಕದಲ್ಲಿ ಜನರು ಅಂದ್ರೆ ಪಕ್ಕಕ್ಕೆ ಬರಬಾರ್ದು, ಮಳೆ ಒಳಗೆ ಯಾರು ಬಿದ್ದು ಅನಾಹುತಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ತಡೆದು ನಿಲ್ಲಿಸಿರೋದನ್ನ ನಾವು ಕಾಣಬಹುದು. ಒಟ್ಟಾರೆ ಬೆಳಗಿನಂತಹ ನಡೆದಂತಹ ಪ್ರತಿಭಟನೆ ಒಂದು ರೀತಿಯ ಯಶಸ್ವಿಯನ್ನ ಕಂಡಿರುವಂತದ್ದು ಮಧುಕರ್.
ಮಹಂತೇಶ್, ಒಂದು ವಾರಗಳ ಕಾಲ ಕಾಮಗಾರಿ ಸ್ಥಗಿತಗೊಳಿಸುವಂತ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಅಂದ್ರೆ ತಕ್ಷಣದಿಂದಲೇ ಕಾಮಗಾರಿ ಎಲ್ಲವೂ ಕೂಡ ಸ್ಥಗಿತ ಆಗಿದ್ದೆ ಹಾಗಾದ್ರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.